ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಡಿಸೆಂಬರ್ 27-28ಕ್ಕೆ ಎಇ, ಜೆಇ ಹಾಗೂ ಕೆಮಿಸ್ಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ಸ್ನ ಎಕ್ಸಾಮ್ನ ನಡೆಸಿರ್ತಾರೆ ಕೆಇ ಬೋರ್ಡ್ನವರು. ಇದೀಗ KPCL ಅಫಿಷಿಯಲ್ ವೆಬ್ಸೈಟಲ್ಲಿ ರಿವೈಸ್ಡ್ ಪ್ರಾವಿಷನಲ್ ಲಿಸ್ಟ್ ಹಾಗೂ ಫೈನಲ್ ಪ್ರಾವಿಷನಲ್ ಲಿಸ್ಟ್ನ ಬಿಟ್ಟಿದ್ದಾರೆ. ಫೈನಲ್ ಪ್ರಾವಿಷನಲ್ ಲಿಸ್ಟ್ ಅಲ್ಲ, ಫೈನಲ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಫೈನಲ್ ಲಿಸ್ಟ್ನ ವ್ಯೂ ಮಾಡಿಲ್ಲ, ಅಫಿಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆಗಿ KPCL ಅಫಿಷಿಯಲ್ ವೆಬ್ಸೈಟ್ಗೆ, ಅಲ್ಲಿಂದ ನೀವು ಈ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಬೋದು. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಡಾಕ್ಯುಮೆಂಟ್ಸ್ ಯಾವುದಿದ್ದಾವೆ, ಎಲ್ಲಿದ್ದಾವೆ ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಕೆಲವೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗಬೇಕು. ಸೊ ಸಾಕಷ್ಟು ಜನ ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸಿನ ಕಮೆಂಟ್ ಬಾಕ್ಸಲ್ಲಿ ಸರ್ ಕೋರ್ಟಿನ ಕೇಸ್ ಏನಾಯಿತು, ಕೋರ್ಟಲ್ಲಿರುವಂಥ ಕೇಸಸ್ ಯಾವ ಸ್ಟೇಟಸಲ್ಲಿದೆ ಅಂತ ಕೇಳ್ತಾ ಇದ್ರು. ಸೊ ನೋಡಿ, ನಿನ್ನೆ ಅಂದರೆ 26ನೇ ತಾರೀಕು 2ನೇ ತಿಂಗಳು 2026 ಅಂದರೆ ಫೆಬ್ರವರಿ 26ನೇ ತಾರೀಕು ನಿನ್ನೆ ನಡೆದಿರುವಂಥ ಜಡ್ಜ್ಮೆಂಟ್ ಅಥವಾ ಕೋರ್ಟಲ್ಲಿ ನಡೆದಿರುವಂಥ ಕೇಸಸ್ಸು ಡಿಸ್ಮಿಸ್ ಆಗಿದ್ದಾವೆ. ಅಥವಾ ಕೋರ್ಟಲ್ಲಿ ಏನು ಡಿಸ್ಕಷನ್ ನಡೀತು ಆ ಡಿಸ್ಕಷನ್ ಒಳಗಡೆ ಏನು ರಿಟ್ ಪಿಟಿಷನ್ಗಳೆಲ್ಲ ಫೈಲ್ ಮಾಡಿದ್ರು, ಸಾಕಷ್ಟು ರಿಟ್ ಪಿಟಿಷನು, ಅದರಲ್ಲೂ ಮೇಜರ್ ರಿಟ್ ಪಿಟಿಷನ್ಸ್ನ ಡಿಸ್ಮಿಸ್ ಮಾಡಿರ್ತಾರೆ. ಸೊ ಇದು ಜಡ್ಜ್ಮೆಂಟ್ ರಿಸರ್ವ್ ಆಗಿತ್ತು ಈಗಾಗಲೇ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೋರ್ಟಲ್ಲಿ ಈ KPCL ಮೇಲಿರುವಂಥ ಮೇಜರ್ ಕೇಸಸ್ಸು ಡಿಸ್ಮಿಸ್ ಆಗಿದೆ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದಾಗಿ ನಂತರ ಸರ್ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ನೀವು ಕೇಳೋದಾದರೆ, ನೋಡಿ, ಕೋರ್ಟಲ್ಲಿರುವಾಗ ಕೇಸಸ್ ಎಲ್ಲ ಡಿಸ್ಮಿಸ್ ಆಗಿದೆ ಅಂತ ಹೇಳಿ 100% ಎಲ್ಲ ಕೇಸಸ್ಸು ಡಿಸ್ಮಿಸ್ ಆಗಿಲ್ಲ. ಒಂದೆರಡು ಕೇಸ್ ಏನು ಬಾಕಿ ಇದೆ. ಸೊ ಆ ಕೇಸಸ್ ಏನು ಮೇಜರ್ ಕೇಸಸ್ ಅಲ್ಲ, ಬಟ್ ಏನು ಮೇಜರ್ ಕೇಸಸ್ ಇತ್ತು ಅದು ಡಿಸ್ಮಿಸ್ ಆಗಿರೋ ಕಾರಣದಿಂದ ಮುಂದಿನ ದಿನಗಳಲ್ಲಿ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪಾಯಿಂಟ್ಮೆಂಟ್ ಆರ್ಡರ್ಸ್ ನೇರವಾಗಿ ಕೊಡ್ತಾರಾ ಸರ್ ಅಂತಂದರೆ ಪಾಸಿಬಿಲಿಟಿ ಇದೆ. ಏನಕ್ಕಂದರೆ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಮಾಡಬೇಕು, ಅದಾಗಿದ್ದ ನಂತರನೇ ಆರ್ಡರ್ ಕಾಪೀಸ್ನ ಇಶ್ಯೂ ಮಾಡಬೇಕು. ಬಟ್ KPCLಗೆ ಇರುವಂಥ ಮ್ಯಾನ್ ಪವರ್ ಶಾರ್ಟೇಜ್ ಇರೋ ಕಾರಣದಿಂದ ಆದಷ್ಟು ಬೇಗನೆ ಆರ್ಡರ್ ಕಾಪಿನ ಇಶ್ಯೂ ಮಾಡಿ, ಅಥವಾ ಆರ್ಡರ್ ಕಾಪಿಗಿಂತ ಮುಂಚೆ ಪೊಲೀಸ್ ವೆರಿಫಿಕೇಷನ್ ಮಾಡಿಕೊಂಡು ಅದಾಗಿನ ನಂತರ ಆರ್ಡರ್ ಕಾಪಿನ ಇಶ್ಯೂ ಮಾಡಿ ಅದಾಗಿನ ನಂತರ ಸಿಂಧುತ್ವ ಮಾಡುವ ಸಾಧ್ಯತೆಗಳಿದೆ. ಇದು ಒಂದು ಪಾಸಿಬಿಲಿಟಿ. ಅಥವಾ ಈ ರೀತಿಯಲ್ಲೂ ಮಾಡ್ಬೋದು, ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಮಾಡಿದ ನಂತರ ಆರ್ಡರ್ ಕಾಪಿನ ಇಶ್ಯೂ ಮಾಡ್ಬೋದು. ಬಟ್ ಇಲ್ಲಿ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂದರೆ ಈ ಟೈಮ್ ಡ್ಯೂರೇಷನ್ ಒಳಗಡೆ 2 ಬೆಂಚ್ ಜಡ್ಜ್ಗೆ ಹೋಗೋ ಸಾಧ್ಯತೆಗಳು ಇರ್ಬೋದು. ಸೊ ನೋಡೋಣ, ಅದು ಹೋಗ್ದೇನೆ ಇರ್ಬೋದು. ಬಟ್ ನಿಮಗೆ ಈ ಥರ ಪ್ರೊಸೀಜರಲ್ಲಿ ಹೋಗ್ತಾರೆ: ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ, ಆರ್ಡರ್ ಕಾಪಿ, ಅಥವಾ ಆರ್ಡರ್ ಕಾಪಿಗಿಂತ ಮುಂಚೆ ಪೊಲೀಸ್ ವೆರಿಫಿಕೇಷನ್, ಆರ್ಡರ್ ಕಾಪಿ ಕೊಟ್ಟಿದ ನಂತರ ಸಿಂಧುತ್ವ ಮಾಡುವ ಸಾಧ್ಯತೆಗಳಿದ್ದಾವೆ. ಸೊ 2 ಪಾಸಿಬಿಲಿಟಿ ಒಳಗೆ ಯಾವುದಾದ್ರೂ ನಡೀಬೋದು. ಅದಾದ ನಂತರ ಸಾಕಷ್ಟು ಜನ ಸ್ಟೂಡೆಂಟ್ಸು ನನಗೆ ಮೆಸೇಜ್ ಮಾಡ್ತಾಯಿದ್ದೀರಾ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ನೂ ಮಾಡ್ತಾಯಿದ್ದೀರಾ. ಏನಂತ ಹೇಳಿ ಅಂದರೆ, ಸರ್ ನಮಗೆ ಪೋಸ್ಟಿಂಗ್ ಆರ್ಡರ್ ಯಾವ ಥರ ಕೊಡ್ತಾರೆ ಅಂತ ಕೇಳ್ತಾಯಿದ್ದೀರಾ. ಸೊ ನೋಡಿ, ಆ್ಯಕ್ಚುಲಾಗಿ ಇದು ಏನು ನಡಿಬೇಕು, ನಿಮಗೆ ಕೌನ್ಸಿಲಿಂಗ್ ನಡಿಬೇಕು. ಕೌನ್ಸಿಲಿಂಗ್ ನಡೆದುಬಿಟ್ಟು ಆ ಕೌನ್ಸಿಲಿಂಗ್ ಒಳಗಡೆ ಯಾವ ಕಡೆ ನಿಮಗೆ ಪೋಸ್ಟಿಂಗ್ ಬೇಕು ಆ್ಯಸ್ ಪರ್ ಯುವರ್ ಮೆರಿಟ್ ಪ್ರಕಾರ, ಆ ಒಂದು ಮೆರಿಟ್ ಪ್ರಕಾರ ನಿಮಗೆ ಪೋಸ್ಟಿಂಗ್ನ ಕೇಳಿಬಿಟ್ಟು ಹಾಕ್ತಾಯಿದ್ರು ಪ್ರೀವಿಯಸ್ ಡೇಸಲ್ಲಿ. ಬಟ್ ಈಗ KPCL ಅವರೇ ನಿಮಗೆ ಪೋಸ್ಟಿಂಗ್ ಆರ್ಡ್ರನ್ನ ಕೊಟ್ಟು ಆ ಪೋಸ್ಟಿಂಗ್ ಆರ್ಡ್ರ್ ಒಳಗಡೆ ನಿಮಗೆ ಯಾವ ಲೊಕೇಶನ್ಗೆ ನೀವು ರಿಪೋರ್ಟ್ ಆಗಬೇಕಂತ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಒಂದು ಲೊಕೇಶನ್ಗೆ ಹೋಗಿ ನೀವು ರಿಪೋರ್ಟ್ ಆಗುವ ಸಾಧ್ಯತೆಗಳಿರುತ್ತೆ. ಇದು ಒಂದು ಪಾಸಿಬಿಲಿಟಿ. ಅಂದರೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಏನು ಆರ್ಡರ್ ಕಾಪಿ ಕೊಡ್ತಾರೆ, ಅಂದರೆ ಕೌನ್ಸಿಲಿಂಗ್ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಆರ್ಡರ್ ಕಾಪಿ ಕೊಡ್ತಾರೆ. ಆರ್ಡರ್ ಕಾಪಿಯಲ್ಲಿ ನಿಮಗೆ ಯಾವ ಪ್ಲ್ಯಾಂಟು ಅಂತ ಮೆನ್ಷನ್ ಮಾಡಿರ್ಬೋದು. ಸೊ ಥರ್ಮಲ್ ಪವರ್ ಪ್ಲ್ಯಾಂಟಾ ಅಥವಾ ಹೈಡಲ್ ಪವರ್ ಪ್ಲ್ಯಾಂಟಾ. ಇನ್ ಕೇಸ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಆಗಿತ್ತಂದರೆ ರಾಯಚೂರ, ಅಥವಾ ಇನ್ನೊಂದೇನು ಯಾದಗಿರಿನ ಅಥವಾ ಬಳ್ಳಾರಿನ, ಅಥವಾ ಹೈಡಲ್ ಆಗಿತ್ತು ಅಂದರೆ ಉಡುಪಿನ, ಉತ್ತರ ಕನ್ನಡನ ಅಥವಾ ಶಿವಮೊಗ್ಗನ. ಈ ಥರ ಒಂದು ಆರ್ಡರ್ ಕಾಪಿ ಒಳಗಡೆ ಯಾವ ಕಡೆ ನಿಮಗೆ ಪೋಸ್ಟಿಂಗ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿರ್ಬೋದು. ಆ ಥರ ಮೆನ್ಷನ್ ಮಾಡಿತ್ತು ಅಂದರೆ ನೀವು ಇನ್ ಕೇಸ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಹೈದರಾಬಾದ್ ಕರ್ನಾಟಕ ಸಿಗ್ಬೋದು, ಹೈದರಾಬಾದ್ ಕರ್ನಾಟಕದಲ್ಲಿರೋರಿಗೆ ಹೈದರಾಬಾದ್ ಕರ್ನಾಟಕ ಕಡೆ ಸಿಗ್ಬೋದು. ಅಂದರೆ ಶಿವಮೊಗ್ಗ ಬೇಕನ್ನೋರು ಹೈದರಾಬಾದ್ ಇದ್ಯಾವುದು ರಾಯಚೂರು ಅಥವಾ ಬಳ್ಳಾರಿ ಈ ಕಡೆ ಥರ್ಮಲ್ ಪವರ್ ಪ್ಲಾಂಟ್ ಸ್ಟೇಷನ್ ಸಿಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಮಿಸ್ ಮ್ಯಾಚ್ ಆಗೋ ಸಾಧ್ಯತೆಗಳಿರುತ್ತೆ. ಇದು ಒಂದು ಚಾನ್ಸಸ್ ಇದೆ. ಅಂದರೆ ಈ ರೀತಿಯಲ್ಲಿ ಆರ್ಡರ್ ಕಾಪಿ ಕೊಟ್ಟು ಅದರೊಳಗೆ ಮೆನ್ಷನ್ ಮಾಡೋದು. ಅಥವಾ ಈ ರೀತಿಯಲ್ಲೂ ಮಾಡ್ಬೋದು, ಕೌನ್ಸಿಲಿಂಗ್ ಮಾಡದೇ ಇರೋ ಸಂದರ್ಭದಲ್ಲಿ. ಯಾವ ರೀತಿಯಲ್ಲಿ ಅಂದರೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ನಿಮಗೆ ಆರ್ಡರ್ ಕಾಪಿ ಕೊಡೋದು. ಇದು 2ನೇ ಪಾಸಿಬಿಲಿಟಿ. 3ನೇ ಪಾಸಿಬಿಲಿಟಿ ಏನಿದೆ ಅಂತಂದರೆ, ಆ ಕೌನ್ಸಿಲಿಂಗ್ ಮಾಡಿದ್ರು ಅಂತಂದರೆ ನಿಮಗೆ ಎಲ್ಲಿ ಪೋಸ್ಟಿಂಗ್ ಬೇಕೋ ಅಲ್ಲಿ ಕೇಳಿಬಿಟ್ಟು ಕೊಡ್ತಾರೆ ಆ್ಯಸ್ ಪರ್ ಯುವರ್ ಮೆರಿಟ್. ಇನ್ ಕೇಸ್ ಕೌನ್ಸಿಲಿಂಗೇ ಇಲ್ಲ, ಆರ್ಡರ್ ಕಾಪಿ ಕೊಟ್ಟರು ಅಂದರೆ ಆರ್ಡರ್ ಕಾಪಿಯಲ್ಲಿ ನೇರವಾಗಿ ಮೆನ್ಷನ್ ಮಾಡಿರ್ತಾರೆ. ಅದು ಇಲ್ಲಪ್ಪ ಅಂದರೆ ಇನ್ನೊಂದು ಈ ಥರ ಪಾಸಿಬಲ್ ಇರ್ಬೋದು. ಸೊ ಆರ್ಡರ್ ಕಾಪಿಯಲ್ಲಿ ನಿಮಗೇನು ಜಸ್ಟ್ ರಿಪೋರ್ಟಿಂಗ್ ಆಗಕ್ಕೆ ಹೇಳ್ತಾರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ. ಅಂದರೆ ನಿಮಗೆ 2 ಮಂತ್ಸೋ 1 ಮಂತೋ ಟ್ರೈನಿಂಗ್ ಇರುತ್ತಲ್ವ, ಆ ಒಂದು ಟ್ರೈನಿಂಗಿಗೆ. ಸೊ ನೀವೇನು ಟ್ರೈನಿಂಗಲ್ಲಿ ಗೋತ್ರು ಆಗ್ತಿರ್ತೀರ, ಆ ಟ್ರೈನಿಂಗ್ ಆಗಿದ ನಂತರ ನಿಮಗೇನು ಎಕ್ಸಾಮಿನೇಷನ್, ಒಂದು ಕಂಪಲ್ಸರಿ ಎಕ್ಸಾಮಿನೇಷನ್ ಅಥವಾ ಒಂದು ಪ್ರೊವಿಷನರಿ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ, ಆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿದ ನಂತರ ಆ ಮಾರ್ಕ್ಸ್ ಬೇಸಿಸ್ ಮೇಲೂ ಪೋಸ್ಟಿಂಗ್ ನಡೆಯುವ ಸಾಧ್ಯತೆಗಳಿರುತ್ತೆ. ಅಥವಾ ಟ್ರೈನಿಂಗ್ ಪೀರಿಯಡಲ್ಲಿದ್ದಾಗ ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ನೋಡಿಕೊಂಡು ಅದ್ರ ಬೇಸಿಸ್ ಮೇಲ್ಗಡೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ನಿಮಗೆ ಪೋಸ್ಟಿಂಗ್ ಕೊಡುವ ಸಾಧ್ಯತೆಗಳು ಇರುತ್ತೆ. ಅಥವಾ ಟ್ರೈನಿಂಗ್ ನಡೆಯೋ ಟೈಮಲ್ಲಿ ಆಗ ಕೌನ್ಸಿಲಿಂಗ್ ಮಾಡಿಬಿಟ್ಟು ನಿಮಗೆ ಪೋಸ್ಟಿಂಗ್ ಕೊಡುವ ಸಾಧ್ಯತೆಗಳಿರುತ್ತೆ. ಸೊ ಇದು ಹೋಲ್ ಆ್ಯಂಡ್ ಸೋಲ್ ಆಗಿ KPCL ಅವರಿಗೆ ಬಿಟ್ಟಿದ್ದು, ಅವರು ಇದನ್ನು ನಿರ್ಧಾರ ಮಾಡಬೇಕು ಯಾವ ರೀತಿಯಲ್ಲಿ ಪೋಸ್ಟಿಂಗ್ ಮಾಡಬೇಕಂತೇಳಿ. ಸೊ ಆಲ್ಮೋಸ್ಟ್ ಮಿಸ್ ಮ್ಯಾಚ್ ಆಗದೆ ಇರುವಂತಲೇ KPCL ಸ್ಟೆಪ್ಸ್ನ ತೊಗೊಳ್ಬೇಕಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತೇಳಿ.
ಸೊ ನೋಡೋಣ ಕೆ ಪಿ ಸಿ ಎಲ್ ಅವ್ರು ಯಾವ ಥರ ನಿರ್ಧಾರ ತೊಗೊಳ್ತಾಳೆ ಅಂತೇಳಿ. ಹಾಗಿದ್ದಾಗ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರಾ, ಸರ್ ಈಗ ನಮಗೆ ಫೈನಲಿಸ್ಟ್ನ ಬಿಟ್ಟಿದ್ದಾರೆ, ಫೈನಲಿಸ್ಟ್ ಬಿಟ್ಟಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೇಳುವ ಸಾಧ್ಯತೆಗಳಿರುತ್ತೆ. ನೋಡಿ, ಫೈನಲಿಸ್ಟ್ ಬಿಟ್ಟಿದ್ದಾರೆ, ಈಗ ನಿಮ್ಗೆ ಏನು ಮಾಡ್ತಾರೆ, ಪೊಲೀಸ್ ವೆರಿಫಿಕೇಷನ್ ಹೋಗಬೇಕು, ನೆಕ್ಸ್ಟ್ ಸಿಂಧುತ್ವ ಮಾಡಬೇಕು, ಆದಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ನ ಕೊಡಬೇಕು. ಇದು ಯಾವುದು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಪೊಲೀಸ್ ವೆರಿಫಿಕೇಷನ್ ಆದರೂ ಮಾಡಬೇಕಾಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಮಾಡಿದ ನಂತರ ನಿಮಗೆ ಸಿಂಧುತ್ವ ಕೊಡಬೇಕು. ಬಟ್ ಸಿಂಧುತ್ವ ಕೊಡಲಿಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ನ ಕೊಟ್ಟು ಆದಮೇಲೆ ಸಿಂಧುತ್ವ ಮಾಡುವ ಸಾಧ್ಯತೆಗಳಿದ್ದಾವೆ. ಬಟ್ ಇಲ್ಲಿ ಪಾಸಿಬಿಲಿಟಿ ಏನು, ಇನ್ ಕೇಸ್ ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಸರ್ ಈಗ ನಮಗೆ ನೇರವಾಗಿ ಆರ್ಡರ್ ಕಾಪಿ ಕೊಟ್ಟು ಅದಾಗಿ ನಂತರ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಮಾಡ್ಬೋದಲ್ವಾ ಸರ್ ಅಂತ ಕೇಳ್ಬೋದು. ನೋಡಿ, ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳಿರುತ್ತೆ ಆಸ್ಪಿರೆಂಟ್ಸ್ನ ಮಧ್ಯದಲ್ಲಿ. ಏನಂದರೆ ಈಗ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಮಾಡದೆ ನೇರವಾಗಿ ಆರ್ಡರ್ ಕಾಪಿ ಕೊಟ್ಟರು ಅಂತಂದರೆ ಹೊರ ರಾಜ್ಯದ ಆಸ್ಪಿರೆಂಟ್ಸ್ ಇರ್ತಾರೆ, ಅವರು ಕೆಲವರು ಜನರಲ್ ಮೆರಿಟಲ್ಲಿ ತೊಗೊಳ್ಬೇಕು. ಹೊರ ರಾಜ್ಯದ ಆಸ್ಪಿರೆಂಟ್ ಯಾರೇ ನಮ್ಮ ರಾಜ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಷನ್ ತೊಗೊಂಡು ಅವರು ಸೆಲೆಕ್ಷನ್ ಆದರೆ ಅವರು ಜನರಲ್ ಮೆರಿಟಲ್ಲಿ ಮಾತ್ರ ಎಲಿಜಿಬಲ್ ಇರ್ತಾರೆ. OBC ಅಂದರೆ SC ST 2A 2B 3A 3B ಕ್ಲೇಮ್ ಮಾಡುವುದು ಅವರಿಗೆ ಇರಲ್ಲ, ಅವರಿಗೆ ಅರ್ಹರಾಗಿರಲ್ಲ, ಅವ್ರಿಗೆ ಎಲಿಜಿಬಲ್ ಇರಲ್ಲ. ಅವ್ರು ಏನೇ ಇದ್ದರೂ ಜನರಲ್ ಮೆರಿಟಲ್ಲೇ ತೊಗೊಳ್ಬೇಕು. ಹಾಗಿದ್ದಾಗ ಕೆಲವು ಹೊರ ರಾಜ್ಯದ ಆಸ್ಪಿರೆಂಟ್ಸ್ ಯಾರಾದರೂ OBCಯಲ್ಲಿ ಕ್ಲೇಮ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ ಆಗಿ ನೇರವಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಕೊಟ್ಬಿಟ್ರೆ ಆವಾಗ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣದಿಂದ ಸ್ಟಾರ್ಟಿಂಗಲ್ಲಿ ಪೊಲೀಸ್ ವೆರಿಫಿಕೇಷನು ಸಿಂಧುತ್ವ ಮಾಡಿಬಿಟ್ರೆ ಈ ಥರದ ಆಸ್ಪಿರೆಂಟ್ಸ್ನ ಎಲಿಮಿನೇಟ್ ಮಾಡ್ಬೋದು. ಅವ್ರು ಏನೇ ಇದ್ದರೂ ಜನರಲ್ ಮೆರಿಟಲ್ಲಿ ತೊಗೊಳ್ಬೇಕು. ಕೆಲವು ಆಸ್ಪಿರೆಂಟ್ಸು 2A ಕ್ಯಾಟಗರಿ ಕ್ಲೇಮ್ ಮಾಡಿಕೊಂಡು, ಹೊರ ರಾಜ್ಯದವರು 2A ಕ್ಯಾಟಗರಿ ಕ್ಲೇಮ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ ಆಗಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಮಾಡದೆ ನೇರವಾಗಿ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ KPCLಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಆಸ್ಪಿರೆಂಟ್ಸ್ಗೂ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ KPCL ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಸ್ಟೆಪ್ನ ತೊಗೊಳುತ್ತೆ ಅಂದರೆ ಫಸ್ಟ್ ಪೊಲೀಸ್ ವೆರಿಫಿಕೇಷನ್ ಮಾಡ್ತಾರೆ, ಅದಾಗಿ ನಂತರ ಸಿಂಧುತ್ವ ಮಾಡ್ತಾರೆ. ಇಲ್ಲಿ ವೆರಿಫಿಕೇಷನ್ ಆಗುತ್ತೆ. ಸೊ ಅವರೇನು ನಮ್ಮ ರಾಜ್ಯದವರು ಆಗಿದ್ದರೆ, ನಮ್ಮ ರಾಜ್ಯದವರು ಇಲ್ಲ ಅಂತಂದರೆ ಅವ್ರು ಯಾವ ಕ್ಯಾಟಗರಿಯಲ್ಲಿ ಕ್ಲೇಮ್ ಮಾಡಿದ್ದಾರೆ, ಕ್ಲೇಮ್ ಮಾಡಿರೋ ಕ್ಯಾಟಗರಿ ಅವರಿಗೆ ಆ ಕ್ಯಾಟಗರಿಯಲ್ಲಿ ಆಗಿದೆಯಾ ಅಥವಾ ಬೇರೆ ಕ್ಯಾಟಗರಿಯಲ್ಲಿ ಆಗಿದೆಯಾ, ಈ ಥರ ಎಲ್ಲ ವಿಚಾರಗಳನ್ನ ಅವ್ರನ್ನ ನೋಡ್ತಾರೆ. ಅಲ್ಲಿ ವೆರಿಫಿಕೇಷನ್ ಆಗಿ ಅವ್ರದ್ದು ಕ್ಲಿಯರ್ ಇದೆ, ಇವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡ್ಬೋದು ಅಂತ ಇದು ಹೋಗಿದ ನಂತರ ಡಿಸ್ಟಿಕ್ಕಿಂದ KPCLಗೆ ಹೋಗಿದ ನಂತರ ಆಗ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಈ ಥರ ಏನು ಮಿಸ್ಟೇಕ್ಸ್ ಆಗುತ್ತಲ್ಲ, ಹೊರ ರಾಜ್ಯದವರಿಗೆ 2A ಕ್ಯಾಟಗರಿಯಲ್ಲಿ ಕ್ಲೇಮ್ ಮಾಡಿಕೊಂಡು ಸೀಟ್ ಕೊಡೋದು, ಆ ಥರ ಪಾಸಿಬಿಲಿಟೀಸ್ ಕಮ್ಮಿ ಆಗೋಗುತ್ತೆ, ಆ ಥರ ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ. ಸೊ ಏನೇ ಇದ್ದರೂ ಹೊರ ರಾಜ್ಯದವರು ಜನರಲ್ ಮೆರಿಟಲ್ಲೇ ತೊಗೊಳ್ಬೇಕು. ಜನರಲ್ ಮೆರಿಟಲ್ಲಿ ಮಾತ್ರ ಅವರು ಎಲಿಜಿಬಲ್ ಇರ್ತಾರೆ. ಅದು ಬಿಟ್ಟು 2A 2B 3A 3B ಹಾಗೂ SC ST ಕ್ಲೇಮ್ ಮಾಡೋದು ಇರಲ್ಲ ಹೊರ ರಾಜ್ಯದವರು. ನಮ್ಮ ರಾಜ್ಯದವ್ರಿಗೆ ಮಾತ್ರ OBC ಹಾಗೂ SC STನಲ್ಲಿ ಕ್ಲೇಮ್ ಮಾಡ್ಕೊಳ್ಬೋದು. ಇದು ಒಂದು ಗಮನದಲ್ಲಿರಲಿ. ಸೊ ಇದ್ರ ಮೇಲೆ ಏನಾದರೂ ಯಾರಿಗಾದರೂ ಕಮೆಂಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ಇನ್ ಕೇಸ್ ಏನಾದರೂ ತಪ್ಪಾಗಿ ಹೇಳಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಟಿವ್ ಕೊಡ್ತೀನಿ. ಸೊ ಓವರಾಲ್ ಆಗಿ ನೋಡಬೇಕಂದ್ರೆ ಏನೇ ಮಿಸ್ಟೇಕ್ ಆಗದೆ ಮಾಡ್ಕೊಳ್ಬೇಕಂತಂದರೆ ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ, ಅದಾಗಿ ನಂತರ ಆರ್ಡರ್ ಕಾಪಿ. ಸೊ ಈಗ ಫೈನಲಿಸ್ಟ್ ಬಿಟ್ಟಿದ್ದಾರೆ ಅಂದರೆ ಪೊಲೀಸ್ ವೆರಿಫಿಕೇಷನ್ ಮಾಡಬೇಕು, ಸಿಂಧುತ್ವ ಮಾಡಬೇಕು, ಆದಮೇಲೆ ಆರ್ಡರ್ ಕಾಪಿ ಕೊಡಬೇಕು. ಸೊ ಬಟ್ KPCLಗೆ ಮ್ಯಾನ್ ಪವರ್ ಶಾರ್ಟೇಜ್ ಇರೋ ಕಾರಣದಿಂದ ಬೇಗನೆ ನೋಟಿಫಿಕೇಷನ್ ಮುಗಿಸಬೇಕು ಅನ್ನೋ ಉದ್ದೇಶದಲ್ಲಿ ಇರೋ ಕಾರಣದಿಂದ ಇವರು ಪೊಲೀಸ್ ವೆರಿಫಿಕೇಷನ್ ಮಾಡಿಬಿಟ್ಟು ನೇರವಾಗಿ ನಿಮಗೆ ಆರ್ಡರ್ ಕಾಪಿ ಕೊಡುವ ಸಾಧ್ಯತೆಗಳು ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ಥರ KPCL ಅವರು ನಿರ್ಧಾರ ತೊಗೊಳ್ತಾರೆ ಅಂತೇಳಿ. ಅದಾಗಿ ನಂತರ ಯಾರೆಲ್ಲ ಈಗ ಫೈನಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಇಷ್ಟು ವರ್ಷಗಳ ಕಾಲ ವೆಯ್ಟ್ ಮಾಡಿದ್ದೀರಿ. ಸೊ ಅದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು. ನಿಮ್ಮ ಹಾರ್ಡ್ ವರ್ಕ್ ಅಲ್ಟಿಮೇಟಾಗಿ ಪೇ ಆಗಿದೆ. ಯಾರೆಲ್ಲ ಆಸ್ಪಿರೆಂಟ್ಸ್ 1:2 ಶಾರ್ಟ್ ಲಿಸ್ಟ್ ಆಗಿಲ್ಲ, ಅಥವಾ ಯಾರೆಲ್ಲ 1:2 ಬಂದಿಲ್ಲ, ಹತ್ರದಲ್ಲಿ ಬಂದು ಫೇಲ್ಯೂರ್ ಆಗಿದ್ದೀರಾ, ಅಥವಾ ಯಾರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಬಟ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲಿಲ್ಲ ಡ್ಯೂ ಟು ಪೇಪರ್ ಡಿಫಿಕಲ್ಟಿ ಇರ್ಬೋದು ಅಥವಾ ಬೇರೆ ಇನ್ನಿತರ ಕಾರಣಗಳಿರ್ಬೋದು. ಸೊ ಯಾರೇ ಇರಲಿ, ನಿಮ್ಮೆಲ್ಲರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಏನಕ್ಕಂದರೆ ಈ ವರ್ಷ ಸಾಕಷ್ಟು ನೋಟಿಫಿಕೇಷನ್ಸ್ ಇದ್ದಾವೆ. ಅದಾದಮೇಲೆ KPCLಂದನೂ ಒಂದು ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದ್ದಾವೆ. ಸೊ ಪ್ರಿಪೇರ್ ಆಗಿ, ನಿಮ್ಮ ಹಾರ್ಡ್ ವರ್ಕು ಅಲ್ಟಿಮೇಟಾಗಿ ಪೇ ಆಗೇ ಆಗುತ್ತೆ, ನಿಮ್ಮ ಶ್ರಮೆ ನಿಜವಾಗಿದ್ದರೆ. ಸೊ ಹಾಗಾಗಿ ಏನು ವರ್ಕ್ ಮಾಡ್ತಿದ್ದೀರಾ ನಿಲ್ಲಿಸದೆ ಕಂಟಿನ್ಯೂ ಮಾಡ್ತಾ ಹೋಗಿ. ಇವತ್ತಿಲ್ಲ ನಾಳೆ ನಿಮ್ಮ ಹೆಸರು ಯಾವುದೋ ಒಂದು ನೋಟಿಫಿಕೇಷನ್ ಇದ್ದೇ ಇರುತ್ತೆ. ಸೊ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿಲ್ಲ, ಯಾರೆಲ್ಲ 1-2 ಮಾರ್ಕಿಂದ ಫೇಲ್ಯೂರ್ ಆಗಿದ್ದಾರೆ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಏನಕ್ಕಂದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ನೋಟಿಫಿಕೇಷನ್ಸ್ ಇದ್ದಾವೆ. ಇವತ್ತಿಲ್ಲ ನಾಳೆ ನಿಮ್ಮ ಹೆಸರು ಬಂದೇ ಬರುತ್ತೆ. ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಫೈನಲಿಸ್ಟಲ್ಲಿ 100% ನಿಮಗೆ ನಿಮ್ಮ ಹಾರ್ಡ್ ವರ್ಕ್ ಅಲ್ಟಿಮೇಟಾಗಿ ಪೇ ಆಗಿದೆ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಸೆಲೆಕ್ಟೆಡ್ ಆಸ್ಪಿರೆಂಟ್. ಅದಾದ ನಂತರ ಸಾಕಷ್ಟು ಜನ ಆಸ್ಪಿರೆಂಟ್ಸು JEದು ಮತ್ತು AEದು ಸ್ಯಾಲರಿ ಏನಿದೆ ಸರ್ ಒಂದ್ಸಲ ಇದು ಹೇಳಿ ಅಂತ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ, JE ಮತ್ತು AEದು. ಸೊ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾಯಿದ್ದೀನಿ, ಆ ಇನ್ಫಾರ್ಮೇಷನ್ ಆದಷ್ಟು ಬೇಗನೆ ನಿಮಗೆ ಪ್ರೊವೈಡ್ ಮಾಡ್ತೇನೆ. ಸೊ ಯಾರಾದರೂ KPCL ಆಸ್ಪಿರೆಂಟ್ JEದು 8 ಟ್ರೈ
ಹೇಗೆ ಟ್ರೈ ಮಾಡಿರ್ತೀರ, JE ಆಗಿರ್ತೀರಾ. ಸೊ ಅಂಥ ಆಸ್ಪಿರೆಂಟ್ ಯಾರಾದರೂ ಇದ್ದೀರಾ ಅಂತಂದರೆ ಈ ವಿಡಿಯೋ ನೋಡ್ತಾ ಇರೋಂಥ ಆಸ್ಪಿರೆಂಟು ಆದಷ್ಟು ನನಗೆ ಕಮ್ಯುನಿಕೇಟ್ ಮಾಡಿ. ಸೊ ನಾನು ನಿಮ್ಮ ಕಡೆಯಿಂದ ಈ ಒಂದು ಸ್ಯಾಲರಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಇನ್ಫಾರ್ಮೇಷನ್ ಕೊಟ್ಟರೆ ಎಲ್ಲರಿಗೂ ಒಂದು ಇನ್ಫಾರ್ಮೇಟಿವ್ ಆಗಿ ಕೊಡ್ಬೋದು ನನ್ನ ಕಡೆಯಿಂದ. ಸೊ ಇನ್ನೊಂದು ಹೇಳಬೇಕು ನಿಮಗೆ, KPCಯಲ್ಲಿ ನನ್ನ ನೋಟಿಫಿಕೇಷನು ಮುಂದಿನ ದಿನಗಳಲ್ಲಿ ಒಂದಿದೆ. ಸೊ ಪ್ರಿಪೇರ್ ಆಗಿ, ಈ ನೋಟಿಫಿಕೇಷನ್ ಮಿಸ್ ಆಗಿದೆ ಅಂತ ಬೇಜಾರಾಗೋಕೆ ಹೋಗಬೇಡಿ, ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಸೊ ಯಾರೆಲ್ಲ ಮಿಸ್ ಆಗಿದ್ದೀರಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ಸೊ ಅದಾಗಿ ನಂತರ ನೋಡಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಪ್ರಿಪೇರ್ ಆಗಿ, ಮುಂದಿನ ದಿನಗಳಲ್ಲಿ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನ್ ಇದೆ. ಅದಾಗಿ ನಂತರ RTO ಇನ್ಸ್ಪೆಕ್ಟರ್ದು ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ. ಈ ಬಾರಿ RTO ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಟೆಕ್ನಿಕಲ್ ಪೇಪರ್, ಜನರಲ್ ಪೇಪರ್ ಮಾಡುವ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಯಾರು ಪ್ರಿಪೇರ್ ಆಗ್ತಾರೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಈ 2 ನೋಟಿಫಿಕೇಷನ್ ನಿಮಗೆ ಬರುವ ಸಾಧ್ಯತೆಗಳಿದ್ದಾವೆ. ಬರುತ್ತೆ, ಲೆಕ್ಚರರ್ ಪೋಸ್ಟದಂತೂ ಬಂದೇ ಬರುತ್ತೆ, RTOದು ಬಂದೇ ಬರುತ್ತೆ. ಅದು ಬಿಟ್ಟು ಇನ್ನೂ 1-2 ನೋಟಿಫಿಕೇಷನ್ಸ್ ಬರುವ ಸಾಧ್ಯತೆಗಳಿದೆ ಫಾರ್ ಎವ್ರಿ ಟೆಕ್ನಿಕಲ್ ಆಸ್ಪಿರೆಂಟು. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ನೋಟಿಫಿಕೇಷನ್ ಯಾವುದೋ ಒಂದು ನೋಟಿಫಿಕೇಷನ್ ನಿಮ್ಮ ಹೆಸರು ಇರುತ್ತೆ. ಈಗ ನಾವು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡೋಣ, ಎಲ್ಲಿ ನಮಗೆ ಈ ಲಿಸ್ಟ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ನೀವು ಏನು ಯಾವಾಗ ಗೂಗಲಲ್ಲಿ ಈ ಥರ KPCL ಅಂತ ಟೈಪ್ ಮಾಡ್ತಾರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರೊಳಗಡೆ ನೀವು ಕೆರಿಯರ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆದಾಗ ಅದ್ರ ಮೇಲೆ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಬ್ಲಿಕೇಶನ್ ಆಫ್ ಫೈನಲ್ ಸೆಲೆಕ್ಟೆಡ್ ಲಿಸ್ಟ್ ಫಾರ್ ದಿ ಪೋಸ್ಟ್ ಆಫ್ JE ಎಲೆಕ್ಟ್ರಿಕಲ್ NHK, JE ಮೆಕ್ಯಾನಿಕಲ್ HK, JE ಎಲೆಕ್ಟ್ರಿಕಲ್ HK. ಸೊ ಸಾಕಷ್ಟು ಜನ ಆಸ್ಪಿರೆಂಟ್ಸು JE ಎಲೆಕ್ಟ್ರಿಕಲ್ ಅವರು HK NHK ಲಿಸ್ಟ್ನ ಕೇಳ್ತಾ ಇದ್ರಿ. ಸೊ ಇಲ್ಲಿ ಪಬ್ಲಿಷ್ ಆಗಿದೆ ನೋಡಿ, ಇಲ್ಲಿ ನೀವು JE NHK ಕ್ಲಿಕ್ ಮಾಡಬೇಕಪ್ಪ ಅಂದರೆ ಎಲೆಕ್ಟ್ರಿಕಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ಈ ಪೇಜು. ಈ ಪೇಜಲ್ಲಿ ನೀವು ಚೆಕ್ ಮಾಡ್ಬೋದು. ಇದು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ದು ಮೊತ್ತ 63 ವೇಕೆನ್ಸಿಯ ಒಂದು ಫೈನಲ್ ಲಿಸ್ಟ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಹೋದರೆ ನೀವು ಹೆಸರನ್ನ ನೀವು ನೋಡ್ಕೊಳ್ಬೋದು, ನಿಮ್ಮ ಹೆಸರು ಇದೆಯಾ ಇಲ್ಲ ಅಂಥೇಳಿ. ಅದಾಗಿ ನಂತರ ಇದು ನೋಡಿ, ಇದು ಯಾವುದ್ರದ್ದು, ಇದು NHK ಕ್ಯಾಟಗರಿ ಇದು. ಓಕೆ, NHK ಇದು. ಸೊ ಎಷ್ಟು 63 ಜನ ಹೇಳಿದಂತೆ 63 ಜನದ್ದು ಪಬ್ಲಿಷ್ ಮಾಡಿರ್ತಾರೆ. ಸೊ ಇದೇ ರೀತಿಯಲ್ಲಿ NHK ಲಿಸ್ಟ್ ನೋಡಿ, ಇದು JE ಎಲೆಕ್ಟ್ರಿಕಲ್ NHK ಆಯಿತು. ಈಗ ಇದು HK, ಇದು HK ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ನಾವು HK ಲಿಸ್ಟಲ್ಲಿ ನೋಡ್ಬೋದು. ಸೊ ಇಲ್ಲಿ ನೀವು ನೋಡಿ HK ಲಿಸ್ಟು 97 ವೇಕೆನ್ಸಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲು. ಆ 97 ಜನ HK ಏನಿದೆಯಲ್ಲ ಅದು ಪಬ್ಲಿಷ್ ಮಾಡಿರ್ತಾರೆ ಇಲ್ಲಿ. ಸೊ ಈ ಫೈನಲ್ ಲಿಸ್ಟ್ನ ಒಬ್ಬರೊಬ್ಬರದಾಗಿ ನೋಡ್ಕೊಳ್ತಾ ಹೋಗಿ, ನಿಮ್ಮ ಹೆಸರು ಇದೆಯಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಈ ಫೈನಲಿಸ್ಟ್ ಶಾರ್ಟ್ ಲಿಸ್ಟ್ ಆಗಿರುವಂಥ ಆಸ್ಪಿರೆಂಟ್ಸು. ಅದಾಗಿ ನಂತರ ನೋಡಿ, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲು ಮತ್ತು 56 ವೇಕೆನ್ಸಿ ಇರುತ್ತೆ. ಆ 56 ಜನದ್ದು ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಸೊ ಈ ಎಲ್ಲ ಆಸ್ಪಿರೆಂಟ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸ್ಕೋರ್ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಶಾರ್ಟ್ ಲಿಸ್ಟು ಚೆನ್ನಾಗಿದ್ದೀರಾ, ನಿಮ್ಮ ಲೈಫು ಆದಷ್ಟು ಬೇಗನೆ ಸೆಟ್ಲ್ ಆಯಿತು. ಸೊ ಅಂದರೆ ಟೈಮ್ ತೊಗೊಳ್ತಂತ ಇಟ್ಕೊಳ್ಳಿ, ಬಟ್ ಆದರೂ ಫೈನಲ್ ಆಗಿ ನೀವು ಗೆದ್ದಿದ್ದೀರಾ. ಫೈನಲ್ ಆಗಿ ನಿಮ್ಮ ಹಾರ್ಡ್ ವರ್ಕು ಪೇ ಆಗಿದೆ ಅಂತ ಹೇಳ್ಬೇಕು ನಾನು. ಸೊ ಹಾಗಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆದಷ್ಟು ಬೇಗನೆ ಜಾಯ್ನ್ ಆಗಿ ನಿಮ್ಮ ಲೈಫ್ ಸೆಟ್ಲ್ ಆಗಲಿ, ಇದನ್ನೇ ನಾನು ಕೇಳ್ಕೊಳ್ಳೋದು. ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀರಾ, ಫೈನಲ್ ಆಗಿ ಪೇ ಆಗಿದೆ ಇದು. ಸೊ ಮೊತ್ತ ಏನು 57 ಜನ ಇದ್ದಿತ್ತು, 57 ಜನದ್ದು ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಸೊ ಇದು ನಮ್ಮ ಒಂದು JE ಎಲೆಕ್ಟ್ರಿಕಲ್, JE ಮೆಕ್ಯಾನಿಕಲ್, HK ಹಾಗೂ NHK ಲಿಸ್ಟ್ನ ಒಂದು ಫೈನಲ್ ಲಿಸ್ಟ್. ಸೊ ಇದ್ರ ಮೇಲೆಗಡೆ ಇನ್ನು ನಿಮ್ಗೆ ಏನಾದರೂ ಕಮೆಂಟ್ ಮಾಡೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಮಗೆ ರಿಪ್ಲೈ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಈ ಒಂದು KPCLನ ಪ್ರತಿಯೊಂದು ಅಪ್ಡೇಟು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಆ ಒಂದು ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನಿತರ ಅಪ್ಡೇಟ್ಸ್ಗಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.